ಜಾತಿ ಮತ ಎಲ್ಲವನ್ನೂ ಕೂಡ ಮೀರಿ ಎಲ್ಲ ರೀತಿಯಾದ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂಥ ಏಕೈಕ ಗುರುಗಳು ಅಂತ ಹೇಳಿದರೆ ಅದು ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬರೇ ಗುರುಗಳು, ಅದು ರಾಘವೇಂದ್ರ ತೀರ್ಥ. ಆಶ್ಚರ್ಯ ಅಂದರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅವತಾರ ಮಾಡಿ ಮಧ್ವಾಚಾರ್ಯರ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಜಾತಿ ಮತ ಇದ್ಯಾವುದನ್ನೂ ಕೂಡ ಲೆಕ್ಕಿಸದೆ ಎಲ್ಲ ರೀತಿಯಾದ ಭಕ್ತರು ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಹತ್ರ ಬಂದು ಸೇವೆಯನ್ನು ಮಾಡಿ ಫಲವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ರಾಯರ ವ್ಯಕ್ತಿತ್ವ ಎಂತಹದ್ದು ಅಂತ ಆಲೋಚನೆಯನ್ನು ಮಾಡಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯಲ್ಲಿ ರಾಘವೇಂದ್ರ ತೀರ್ಥರ ಅನೇಕ ಮಹಿಮೆಗಳನ್ನು, ಅವರ ತಪಶಕ್ತಿಯನ್ನು, ಅವರ ಅಭೂತಪೂರ್ವವಾದ ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇನ್ನೊಂದು ರಾಯರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದಾಸ ಪ್ರಮೋದಕಾಯ ನಮಃ. ದಾಸ ಅನ್ನೋ ಶಬ್ದಕ್ಕೆ ಅರ್ಥ ಭಕ್ತ ಅಂತ ಅರ್ಥ. ನಾವು ಅವರು ಹರಿಗುರುಗಳ ದಾಸರಾದರೆ ನಾವು ಅವರ ದಾಸರಾಗಬೇಕು. ದಾಸ್ಯತ್ವದ ಉಪಾಸನೆ ಅಂತ ಹೇಳಿದರೆ ನಾನೊಬ್ಬ ನಿಕೃಷ್ಟ, ನಾನು ಕೆಳಗಿನವ, ನೀನು ಮೇಲಿನವ ಅನ್ನುವ ಈ ರೀತಿಯಾದ ಭಾವನೆ ದಾಸ್ಯತ್ವ ಅಂತ ನಾವು ಅರ್ಥ ಮಾಡ್ಕೊಂಡು ಬಿಡಬಾರ್ದು. ಈಗಿನ ಕಾಲದ ಜಗತ್ತಿನಲ್ಲಿ ಹೇಳುವಂತೆ ದಾಸ ಅನ್ನೋ ಶಬ್ದದ ಅರ್ಥ ಸದಾ ಕಾಲ ಅವರ ಚಿಂತನೆಯನ್ನು ಮಾಡ್ತಾ ಅವರ ಗುಣಗಾನವನ್ನು ಮಾಡ್ತಾ ಇರೋದು. ಯಾರು ರಾಘವೇಂದ್ರ ತೀರ್ಥರ ಅಥವಾ ಭಗವಂತನ ಗುಣಗಳನ್ನು ಹಾಡ್ತಾ ಸಂಕೀರ್ತನೆಯನ್ನು ಮಾಡ್ತಾ ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡ್ತಾರೋ ಅಂಥ ಎಲ್ಲ ಭಕ್ತರಿಗೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಜಾತಿ ಮತ ಎಲ್ಲವನ್ನೂ ಕೂಡ ಮೀರಿ ಎಲ್ಲ ರೀತಿಯಾದ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂಥ ಏಕೈಕ ಗುರುಗಳು ಅಂತ ಹೇಳಿದರೆ ಅದು ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬರೇ ಗುರುಗಳು, ಅದು ರಾಘವೇಂದ್ರ ತೀರ್ಥ. ಆಶ್ಚರ್ಯ ಅಂದರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅವತಾರ ಮಾಡಿ ಮಧ್ವಾಚಾರ್ಯರ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಜಾತಿ ಮತ ಇದ್ಯಾವುದನ್ನೂ ಕೂಡ ಲೆಕ್ಕಿಸದೆ ಎಲ್ಲ ರೀತಿಯಾದ ಭಕ್ತರು ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಹತ್ರ ಬಂದು ಸೇವೆಯನ್ನು ಮಾಡಿ ಫಲವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ರಾಯರ ವ್ಯಕ್ತಿತ್ವ ಎಂತಹದ್ದು ಅಂತ ಆಲೋಚನೆಯನ್ನು ಮಾಡಿ. ಹಾಗಾದರೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ದೇವರ ಸೇವೆ ಮಾಡಲಿಕ್ಕೆ ಅಥವಾ ಮೋಕ್ಷಕ್ಕೆ ಹೋಗಲಿಕ್ಕೆ ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತವಾದದ್ದಲ್ಲ. ಹೇಗೆ ದೇವರ ಹತ್ತಿರ ಗುರುಗಳ ಹತ್ತಿರ ಜಾತಿ ಮತಗಳನ್ನು ಮೀರಿ ಎಲ್ಲರೂ ಕೂಡ ಬರ್ತಾರೋ ಹಾಗೆ ಜಾತಿ ಮತಗಳನ್ನು ಮೀರಿಯೇ ಎಲ್ಲರಿಗೂ ಕೂಡ ಇವತ್ತಿನ ದಿನ ಭಗವಂತ ಹಾಗೆ ಗುರುಗಳು ಮೋಕ್ಷವನ್ನು ಕರುಣಿಸ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ, ಜೀವನದಲ್ಲಿ ನಮಗೆ ಶ್ರೇಯಸ್ಸನ್ನು ದಯಪಾಲಿಸ್ತಾರೆ ಎನ್ನುವಂತಹ ಅನುಸಂಧಾನ ಇರುವ ಕಾರಣದಿಂದಲೇ ಇವತ್ತಿನ ದಿನ ಎಲ್ಲರೂ ಕೂಡ ರಾಘವೇಂದ್ರ ತೀರ್ಥರಂಥ ಗುರುಗಳನ್ನು ಆಶ್ರಯಿಸ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ನಾವವರ ಭಕ್ತರಾಗಬೇಕು ಅಂತ ಅರ್ಥ. ಭಕ್ತಿ ಅನ್ನೋ ಜೀವನದಲ್ಲಿ ತುಂಬ ಮುಖ್ಯ ಅಂತ ಹೇಳ್ತಾರೆ. ಭಕ್ತಿ ಅನ್ನೋ ಶಬ್ದದ ಅರ್ಥದ ಚಿಂತನೆಯನ್ನು ಹಿಂದಿನ ಅನೇಕ ನಾಮಗಳಲ್ಲಿ ನಾವು ಮಾಡಿದ್ದೇವೆ. ಕೃಷ್ಣ ಪರಮಾತ್ಮನೂ ಕೂಡ ತನ್ನ ಗೀತೆಯಲ್ಲಿ ಹೇಳ್ತಾನೆ, ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ಸ್ಮರಂತಿ ಚ. ನನ್ನ ಭಕ್ತರು ಅಂತ ಯಾರು ಇರ್ತಾರೋ ಅವರ ಮನಸ್ಸು ಪೂರ್ಣ
ಮಚ್ಚಿತ್ತ ಮದ್ಗತ ಪ್ರಾಣಾಹ. ಮನಸ್ಸು ಪೂರ್ತಿ ನನ್ನಲ್ಲೇ ಇಟ್ಟಿರ್ತಾರೆ, ಅವರ ಉಸಿರು ನನ್ನಲ್ಲೇ ಇಟ್ಟಿರ್ತಾರೆ. ಇದರಿಂದಲೇ ನನ್ನ ಬಗ್ಗೆ ಅನೇಕ ಮಹಿಮೆಗಳನ್ನು ಕೊಂಡಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಬ್ಬರನ್ನೂ ಕೂಡ ಕುರಿತು ಹೇಳ್ತಾರೆ. ಹೀಗೆ ತಾವೂ ಸಂತೋಷ ಪಡ್ತಾ ಇನ್ನೊಬ್ಬರನ್ನು ಸಂತೋಷ ಪಡಿಸ್ತಾ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥ ಮಹನೀಯರು ಯಾರು ಇದ್ದಾರೋ ಇವರೇ ಇವತ್ತಿನ ದಿನ ನನ್ನ ಭಕ್ತರು ಅಂತ ಹೇಳ್ತಾನೆ ಪರಮಾತ್ಮ. ಭಕ್ತರಲ್ಲಿ ಅನೇಕ ವೈವಿಧ್ಯತೆ ಇದೆ, ಭಕ್ತಿಯೂ ಕೂಡ ಅನೇಕ ವಿಧ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅಂತ. ಸಾತ್ವಿಕ ಭಕ್ತರು, ರಾಜಸ ಭಕ್ತರು, ತಾಮಸ ಭಕ್ತರು ಅಂತ ನಾವೆಲ್ಲರೂ ಕೂಡ ಇವತ್ತಿನ ದಿನ ದೇವರ ಅನುಗ್ರಹ ನಮಗಾಗೋದು ಸ್ವಲ್ಪ ತಡ ಆಗಬಹುದು, ಆದರೆ ಗುರುಗಳ ಅನುಗ್ರಹ ಆಗೋದು ತಡವಾಗಬಹುದು. ಆದರೆ ಆ ಅನುಗ್ರಹ ಏನಿದೆ ನೋಡಿ, ಶಾಶ್ವತವಾಗಿ ಉಳಿತಕ್ಕಂತಹ ಅನುಗ್ರಹ. ನಾವೆಲ್ಲ ಕೇಳ್ತೇವಲ್ವಾ, ಜೀವನದಲ್ಲಿ ಥಟಕ್ಕನೆ ಯಶಸ್ಸು ಸಿಕ್ತು ಅಂತ ಬಿಟ್ರೆ ಆ ಯಶಸ್ಸು ನಿಜವಾದ ಯಶಸ್ಸಲ್ಲ. ಸೋಲಿನೊಂದಿಗೆ ಆ ಸೋಲಿನ ರುಚಿಯನ್ನು ಕಂಡು ಯಾವ ತಪ್ಪು ಮಾಡಿದ್ದೆ ಆ ತಪ್ಪನ್ನು ಹೇಗೆ ಸರಿಪಡಿಸಿಕೊಂಡು ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿ ಪ್ರಯತ್ನ ಪೂರ್ವಕವಾಗಿ ಯಾರು ಯಶಸ್ಸನ್ನು ಗಳಿಸ್ತಾರೆ ನೋಡಿ, ಅವರ ಯಶಸ್ಸು, ಅವರ ಕೀರ್ತಿ ಅಜರಾಮರವಾಗಿ ಇವತ್ತಿನ ದಿನ ಲೋಕದಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೋ ಹಾಗೆ ನಾವು ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ನಾವೇನು ಬೇಡ್ತೇವೋ ಅದನ್ನೆಲ್ಲವನ್ನೂ ಕೂಡ ಕೊಟ್ಟು ಇವತ್ತಿನ ದಿನ ನಮಗೆ ಸಂತೋಷವನ್ನು ಉಣಿಸ್ತಾನೇ ಇದ್ದಾರೆ. ಯಾರಾದರೂ ಮಂತ್ರಾಲಯ ಪ್ರಭುಗಳ ಹತ್ರ ಹೋಗಿ ಬೇಡಿಕೊಂಡಿದ್ದನ್ನು ರಾಘವೇಂದ್ರ ತೀರ್ಥರು ಕೊಡದೇ ಇರೋದು ತುಂಬ ವಿರಳ. ಎಲ್ಲೋ 100 ಜನ ಹೋದರೆ ಒಬ್ಬನಿಗೆ ಸಿಗದೇ ಇರಬಹುದು, ಆದರೆ ಉಳಿದ 99 ಜನ ಇವತ್ತಿನ ದಿನ ರಾಯರಿಂದ ಉಪಕೃತರಾದಂಥವರೇ ಎಲ್ಲರೂ ಕೂಡ. ಹಾಗಾಗಿ ಇಂಥ ಮಹನೀಯರ, ಮಹಾನುಭಾವರ ಸೇವಾ ಸೌಭಾಗ್ಯ ನಮಗೆ, ನಿಮಗೆ ಎಲ್ಲರಿಗೂ ಕೂಡ ದೊರಕಲಿ ಅನ್ನುವ ಒಂದು ವಿಶಿಷ್ಟವಾದ ಪ್ರಾರ್ಥನೆ ರಾಘವೇಂದ್ರ ತೀರ್ಥರ ಈ ನಾಮದಲ್ಲಿ ನಾವು ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.